ಅಬ್ಬಾಸ್ ಖಾನ್ ಅವರು ಫಸ್ಟೇ ಬಂದಾಗ ಒಂದು ಮಾತು ಹೇಳಿದ್ರು, ಹಿಂದೂಗಳು ಮಾತ್ರ ಬಿಜೆಪಿ ಅವ್ರನ್ನ ಕಾಪಾಡ್ತಾ ಇದಾರೆ, ಅವ್ರು ಭಗವದ್ಗೀತೆಯಲ್ಲಿ ಏನೋ ಬರ್ದವ್ರೆ ಅಂತ. ಇವ್ರ ಭಗವದ್ಗೀತೆ ಇದರಲ್ಲಿ ಕುರಾನ್ ಅಲ್ಲಿ ಏನಾದ್ರು ಬರೇ ಸಮಾಜನ ಉದ್ಧಾರ ಮಾಡ್ಬೇಕು ಅಂತ ಬರ್ದಾರ, ಬರೇ ಮುಸ್ಲಿಮ್ಸ್ನೇ ಉದ್ಧಾರ ಮಾಡ್ಬೇಕಂತ. ನೀವು ಭಗವದ್ಗೀತೆ ಆಗ್ಲಿ ನೀವು ಕುರಾನ್ ಬಗ್ಗೆ ನೀವು ನೋಡ್ರಿ, ನಿಮ್ಗೆ ಇರ್ತಕ್ಕಂಥದ್ದು ಭಗವದ್ಗೀತೆ ನಿಮ್ಗೆ ಮಾತಾಡಕ್ ರೈಟ್ಸ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಕುರಾನ್ ಬಗ್ಗೆ ಮಾತಾಡ್ತೇವೆ, ನಾವು ಮಾತಾಡಕ್ ರೈಟ್ಸ್ ಇಲ್ವಾ? ಯಾಕೆ ಮಾತಾಡ್ತೀರಾ? ನಾವು ಮಾತಾಡಕ್ ರೈಟ್ಸ್ ಇಲ್ವಾ? ಭಗವದ್ಗೀತೆ ಯಾಕೆ ಮಾತಾಡ್ತೀರಿ? ನಾಡು ನುಡಿ ಅಂತ ಬಂದಾಗ ಚರ್ಚೆಗೆ ತರಬೇಡಿ ಅಂತ ಹೇಳ್ತಾ ಇಬ್ರು ಸೇರಿ ದೇಶವನ್ನು ಹಾಳು ಮಾಡಿರೋದು ನೀವು. ಯೋಗ್ಯತೆ ಇಲ್ಲ ಈ ದೇಶದಲ್ಲಿ ಮಾತಾಡಕ್ಕೆ, ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಯಾರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋದು ಕಲೀರಿ. ಯಾರು ಅರ್ಥ ಆಯ್ತಲ್ಲ? ನಾವು ಕಲಿಬೇಕಾಗಿದೆ. 100% ಕೆಲಸ ಮಾಡಿ ನಮ್ಮ ಹತ್ರ ನೀವು ಸ್ಕೂಲ್ಗೆ ಬನ್ನಿ, ಅದಾದ್ರೂ ಹೇಳ್ಕೊಡ್ತೀವಿ. ನಿಮ್ಗೆ ಸ್ಕೂಲ್ ಅರ್ಥ ಆಯ್ತಾ? ರೈಟ್.